ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ 18ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ. ಸೊ ಈ ಒಂದು 18ನೇ ಕಂತಿನ ಹಣ ಸಾಕಷ್ಟು ಜನ ರೈತರಿಗೆ ಬಂದಿರೋದಿಲ್ಲ. ಸೊ ಕಾರಣ ಇಷ್ಟೇ, ಇ KYC ಯಾರ್ದು ಆಗಿರೋದಿಲ್ಲ ಅಂತವರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ 18ನೇ ಕಂತಿನ ಹಣ ಬಂದಿರೋದಿಲ್ಲ. ಇ KYC ಮಾಡಿಸಿ ಅಂತ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೆ. ಸೊ ಸಾಕಷ್ಟು ಜನ ಮಾಡಿಸಿದಿರಾ, ಕೆಲವರು ಮಾಡಿಸಿರಲ್ಲ. ಸೊ ಆ ಒಂದು ಕಾರಣದಿಂದ ನಿಮ್ಗೆ 18ನೇ ಕಂತಿನ ಹಣ ಬಂದಿರೋದಿಲ್ಲ. ಸೊ ಇನ್ನು ಉಳಿದಂತೆ ಎಲ್ಲರಿಗೂ ಸಹ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ 18ನೇ ಕಂತಿನ ಹಣ ಬಂದಿರತಕ್ಕಂಥದ್ದು. ಇನ್ನು ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ ವಾರ್ಷಿಕ ಏನು 6,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿರ್ತಕ್ಕಂಥದ್ದು. ಅಂದ್ರೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಪ್ರತಿ ಫಲಾನುಭವಿ ರೈತನ ಖಾತೆಗೆ ಬರುವಂತದ್ದು. ಸೊ ಈ ಒಂದು ಸ್ಕೀಮ್ ನ ಏನು 2019ರಲ್ಲಿ ಆರಂಭ ಮಾಡಿದ ನಂತರ ಇದುವರೆಗೂ ಒಟ್ಟಾರೆ 18 ಕಂತುಗಳನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಕೆಲವರಿಗೆ ಕೇವಲ 5-6 ಕಂತುಗಳು ಬಂದು ನಿಂತು ಹೋಗಿರ್ತಕ್ಕಂಥದ್ದು. ಇನ್ನು ಕೆಲವರಿಗೆ ಲಾಸ್ಟ್ ಕೊನೆ 17ನೇ ಕಂತಿನ ತನಕ ಬಂದಿದೆ. ಬಟ್ ಈಗ 18ನೇ ಕಂತು ಬಂದಿರೋದಿಲ್ಲ. ಕಾರಣ ಇಷ್ಟೇ, ನೀವು ಇ KYC ಯನ್ನ ಕಡ್ಡಾಯವಾಗಿ ಮಾಡಿಸಲೇಬೇಕಾಗುತ್ತೆ. ಇ KYC ಮಾಡಿಸಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ 18ನೇ ಕಂತಿನ ಹಣ ಬಂದಿರೋದಿಲ್ಲ. ಯಾರಿಗೆ ಬಂದಿದೆ ಅವ್ರು ಯಾವ ತರ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಬೇಕಾದ್ರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ವಿಡಿಯೋದಲ್ಲಿ ನೀವು ನೋಡಬಹುದು ಯಾವ ತರ ಅನ್ನೋದನ್ನ. ಮೊದಲು ಗೂಗಲ್ಗೆ ಹೋಗಿ, ಗೂಗಲ್ ಅಲ್ಲಿ PM ಕಿಸಾನ್ ಅಂತ ನೀವು ಟೈಪ್ ಮಾಡಿದ್ರೆ ನಿಮ್ಗೆ ಈ ತರದೊಂದು ಪೇಜ್ ಬರುತ್ತೆ. ನೀವಿಲ್ಲಿ ಚೆಕ್ ಮಾಡ್ಕೊಳ್ಬಹುದು ಬೆನಿಫಿಷಿಯರಿ ಸ್ಟೇಟಸ್ ಅನ್ನ. ಬೆನಿಫಿಷಿಯರಿ ಯಾರು ಇರ್ತೀರ ಅವರ ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡ್ಕೊಳ್ಬಹುದು. ಯಾವ ತರ ಚೆಕ್ ಮಾಡ್ಕೊಳ್ಬೇಕು, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ಮೊಬೈಲ್ ನಂಬರು, ಮತ್ತೊಂದು ರಿಜಿಸ್ಟ್ರೇಷನ್ ನಂಬರು. ಸೊ ಸಾಕಷ್ಟು ಜನರಿಗೆ ರಿಜಿಸ್ಟ್ರೇಷನ್ ನಂಬರು ನೆನಪಿರೋದಿಲ್ಲ. ಸೊ ಆ ಒಂದು ಕಾರಣದಿಂದ ಮೊಬೈಲ್ ನಂಬರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೊಬೈಲ್ ನಂಬರ್ ಅನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಕೆಳಗಡೆ ಇಮೇಜ್ ಕೋಡ್ ಅಂತ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಈ ಕೆಳಗಡೆ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಇರ್ತಕ್ಕಂಥ ಈ ಒಂದು ಟೆಕ್ಸ್ಟ್ ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡಿದ ನಂತರ ಇಲ್ಲಿ ಗೆಟ್ ಡಾಟಾ ಅನ್ನೋ ಒಂದು ಆಪ್ಷನ್ ಬ್ಲೂ ಕಲರ್ ಕಾಣ್ತಾ ಇದೀವಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಂಪ್ಲೀಟ್ ಮಾಹಿತಿ ಬರುತ್ತೆ. ಸೊ ಬೆನಿಫಿಷಿಯರಿ ಯಾರಿರ್ತಾರ ಅವರ ರೈತರ ಅಕೌಂಟ್ ನಂಬರು, ಅವರ ಹೆಸರು, ಕಂಪ್ಲೀಟ್ ಫಾರ್ಮಿಂಗ್, ಅವರ ಒಂದು ಅಗ್ರಿಕಲ್ಚರ್ದು ಲ್ಯಾಂಡ್ ಇರ್ಬೋದು. ಸೊ ಎಲ್ಲವೂ ಸಹ ಈ ಒಂದು ಡಾಟಾದಲ್ಲಿ ಕಂಡು ಬರುತ್ತೆ. ಅದರ ಜೊತೆಗೆ ಇಷ್ಟು ಕಂತು ಹಣ ಬಂದಿದೆ, ಯಾಕೆ ಸ್ಟಾಪ್ ಆಗಿದೆ ಅಂತಾನೂ ಸಹ ಅಲ್ಲಿ ಶೋ ಆಗುತ್ತೆ. ಸೊ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ.